ಮೊದಲು ನಮ್ಮ ಅಮ್ಮನ ಹತ್ರ ಹೋಗಿ ಹೇಳಬೇಕು, ಈ ಪ್ರೀತಿ ಬೇಡಮ್ಮ, ಯಾವುದಾದ್ರೂ ಓದದೇ ಇರೋ ಹುಡುಗಿನ ನೋಡಿ ಮದುವೆ ಮಾಡು ಅಂತ. ಮಾಡ್ಕೊ, ಯಾರು ಬೇಡಂದ್ರು. ಹಾಗೆಲ್ಲ ಹೇಳಬಾರ್ದು. ನೀನು ಹೇಳ್ಬೇಕೇನಂದ್ರೆ, ಇಲ್ಲ ನನ್ನನ್ನು ಬಿಟ್ಟು ಯಾರನ್ನೋ ಮದುವೆ ಆಗಬೇಡ ಅಂತ ಹೇಳಬೇಕು. ನಾನು ಹೇಳಲ್ಲಪ್ಪ. ಹಾಂ, ಹಾಗಿದ್ರೆ ನನ್ನನ್ನು ಮದುವೆ ಆಗಲ್ವಾ ನೀನು? ನಾನಾ ಈಗ ಹೇಳಿದ್ದು? ನೀನ್ ತಾನೇ ಹೇಳಿದ್ದು ಓದ್ದೇ ಇರೋ ಹುಡುಗಿನ ಯಾವ್ದಾದ್ರು ನೋಡಮ್ಮ ಅಂತ ಹೇಳ್ತೀನಂತ. ಹಾಗಿರುವಾಗ ನಾನು ಯಾಕೆ ಬೇಡ ಅನ್ಬೇಕು? ಆಯ್ತು ಅಂತೀನಿ. ನಾನು ಬೇರೆ ಓದಿರೋಳು, ಇನ್ನೂ ಓದ್ಬೇಕು ಅನ್ಕೊಂಡಿರೋಳು. ಅದಕ್ಕೆ ಯಾಕೆ ನಿಂಗೆ ಕಷ್ಟ ಸುಮ್ಮನೆ? ಇಲ್ಲಮ್ಮ ತಾಯಿ, ನೀನು ಬಿಟ್ಟರು ನಾನು ಬಿಡೋದಿಲ್ಲ. ಮೊದಲು ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ತೀನಿರು, ಬೇಗ ಮದುವೆ ಮಾಡಿಸು ಅಂತ. ಯಾಕೆ ಭಯನಾ? ಏನು ಮಾಡೋದು, ಹುಡುಗರು ಕಷ್ಟ. ಪ್ರೀತಿ, ನಿಂಗೆ ಯಾರು ಇಷ್ಟ ಹೇಳು? ನನಗೆ ನನ್ನ ಅಪ್ಪ, ಅಮ್ಮ ಮತ್ತು ನನ್ನ ತಂಗಿ ಮೂವರು ಕೂಡ ನಂಗೆ ತುಂಬ ಇಷ್ಟ. ಆ ಮೂವರಲ್ಲಿ ಒಬ್ರನ್ನ ಮಾತ್ರ ಹೇಳು. ಒಬ್ರು ಮಾತ್ರ ಯಾರು ನಿಂಗೆ ತುಂಬ ಇಷ್ಟ? ಒಬ್ರಂದ್ರೆ ಅಪ್ಪ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ಹೋ, ಹಾಗಿದ್ರೆ ನೀನು ಅಪ್ಪನ ಮಗಳಾ? ನಿಂಗೆ ಯಾರಿಷ್ಟ? ನನಗೆ ಯಾವತ್ತು ಕೂಡ ನನ್ನ ಪಾಪು ಅಂದ್ರೇನೆ ತುಂಬ ಇಷ್ಟ. ಗೊತ್ತಿತ್ತು ಬಿಡು. ಹೌದು ಕಣೆ, ಎಂಗೇಜ್ಮೆಂಟ್ಗೆ ಬೇರೆ ಅವಳು ಬಂದಿಲ್ಲಲ್ಲ, ಅದನ್ನೇ ಹೇಳ್ಕೊಂಡು ಈಗ ಕೂಡ ಜಗಳ ಮಾಡ್ತಿದ್ದಾಳೆ ನನ್ನ ಹತ್ರ. ಹಾಗಿದ್ರೆ ಅಷ್ಟು ಬೇಗ ಯಾಕೆ ಇಟ್ಟದ್ದು ಎಂಗೇಜ್ಮೆಂಟನ್ನ? ಇನ್ನೂ ಸ್ವಲ್ಪ ದಿನ ಆದಮೇಲೆ ಅವಳು ಬಂದಮೇಲೆ ಇಡ್ಬೋದಿತ್ತಲ್ಲ. ಅದೇನೋ ಹೌದು, ಆದರೆ ಮನ್ಸು ಕೇಳಬೇಕಲ್ಲ. ಅದಕ್ಕೆ ಒಮ್ಮೆ ನಿನ್ನನ್ನು ಮದುವೆ ಆಗಿ ಆಮೇಲೆ ಏನೇ ಕೆಲಸ ಇದ್ರೂ ಮಾಡೋಣ ಅಂತ ಬಂದೆ. ರಾಜು, ನಾನೇನೋ ನಿನ್ನ ಹತ್ರ ಕೇಳಬೇಕು. ಒಬ್ಬ ಲೈಫಲ್ಲಿ ಫಸ್ಟ್ ಟೈಮ್ ನೀನು ಹೇಳ್ತಿರೋ ಮಾತು, ಏನೋ ಒಂದು ಕೇಳಬೇಕು ಅನ್ನೋದು. ಕೇಳು. ರಾಜು, ಅದು ಅದು ರಾಜು, ಏನಾದರೂ ಹೇಳ್ತಿರುವಾಗ ಹ್ಞೂ ಅಂತಾದರೂ ಹೇಳಬೇಕಲ್ಲ ನೀನು. ಇದೊಳ್ಳೆ ಕಥೆ ಆಯಿತು, ನೀನು ಹೇಳೇ ಇಲ್ಲಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಸರಿ, ಇನ್ನು ಹೇಳ್ತೀನಿ ಹ್ಞೂ ಅಂತ, ಹೇಳು. ಬೇಡ, ಇನ್ನು ನಾನು ಹೇಳೋದಿಲ್ಲ. ಹೇಳು ಪ್ರೀತಿ. ಹೇಳೋಕೆ ಬಂದ ವಿಷಯನೇ ಮರ್ತೋಯ್ತು, ಬಿಡು. ನಾನು ಹೇಳಲಾ? ಏನು? ಅದೇ, ನೀನು ಹೇಳೋಕೆ ಬಂದಿರೋ ವಿಷಯ ನಿಂಗೆ ಮರ್ತೋಯ್ತು, ನಂಗೆ ನೆನಪಾಯ್ತು. ನಾನು ಹೇಳಲಾ? ನಿಜವಾಗ್ಲೂ ಇವನು ಹೇಳ್ಬಿಡ್ತಾನ? ಹೇಳು ನೋಡೋಣ. ಮದುವೆ ಆದಮೇಲೆ ನೀನು ನನ್ನ ಚೆನ್ನಾಗಿ ನೋಡ್ಕೋತೀಯಾ ಅಂತ ತಾನೇ? ಹಾಂ, ಹೇಗೆ ಗೊತ್ತಾಯ್ತು ನಿಂಗೆ? ನಿನ್ನ ನಿಜವಾಗ್ಲೂ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ತಂದೆ ಹೇಗೆ ನೋಡ್ಕೋತಾರೋ ಅದಕ್ಕಿಂತ ಜಾಸ್ತಿ ನಿನ್ನ ನೋಡ್ಕೋತೀನಿ ನಾನು. ಎಲ್ಲೂ ನಿನ್ನನ್ನು ಕೈ ಬಿಡೋದಿಲ್ಲ, ಹಾಗೆ ಯಾರ ಮುಂದೆನೂ ನಿನ್ನ ಬಿಟ್ಕೊಡೋದಿಲ್ಲ. ನಾನು ನಿನ್ನನ್ನು ಇಷ್ಟು ಪ್ರೀತಿಸ್ತಿರೋವಾಗ ಹೇಗೆ ತಾನೇ ನಿನ್ನ ಬಿಟ್ಕೊಳ್ತೀನಿ ಅಂತ ಎನಿಸ್ಕೋತೀಯಾ? ನಿಜವಾಗ್ಲೂ ನಾನು ಬಿಟ್ಕೊಡೋದಿಲ್ವಾ ಯಾರ ಮುಂದೇನು? ಪ್ರಾಮಿಸ್, ಎಲ್ಲ ನೀನೇ ನನಗೆ. ಸರಿ ಬಾ, ಡಿನ್ನರ್ ಮಾಡಿಬಿಟ್ಟು ಹೊರಡೋಣ. ಡಿನ್ನರ್ ಮಾಡಿಬಿಟ್ಟಾ? ನೋನು, ಈಗಲೇ ಲೇಟ್ ಆಗಿದೆ, ಬಾ ಈಗಲೇ ಹೊರಡೋಣ. ಸುಮ್ಮನೆ ಡಿನ್ನರ್ ಮಾಡಿಬಿಟ್ಟು ಹೊರಡಿದೆ ಸರಿ, ಇಲ್ಲಾಂದರೆ ನೋಡೀಗ. ಹಾಂ, ಬೈತಿದ್ಯಾ ನನಗೆ? ಹೇಳಿದ ಮಾತು ಕೇಳಿಲ್ಲ ಅಂದರೆ ಹೊಡಿತೀನಿ. ಹಾಂ, ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ. ನಾನು ನಮ್ಮ ಅಮ್ಮನ ಹತ್ರ ಹೇಳ್ತೀನಿ. ಅತ್ತೆ ನನ್ನ ಸಪೋರ್ಟು. ಬೇಕಿದ್ರೆ ಮದುವೆ ಆದ್ಮೇಲೆ ನೋಡು, ಅತ್ತೆ ಫುಲ್ ನಾನು ಹೇಳಿದಾಗೆ ಕೇಳೋದು. ಈಗಲೇ ಅದೇ ಆಗ್ತಿದೆ, ಮುಂದೇನು ಮತ್ತೆ? ಸರಿ ಬಾ, ಡಿನ್ನರ್ ಮಾಡಿಬಿಡೋಣ. ಚೆಲುವೆ ಬ್ರಹ್ಮನ ಬಳಿ ಮನವಿಯೊಂದ ಹೇಳಿದೆ, ನಿನ್ನ ಸಂಗಾತಿಯಾಗ ಬಯಸಿದೆ. ಹಲವು ವರುಷಗಳೇ ಕಾಯಬೇಕು ಎಂದನು, ಉಸಿರಿರುವರೆಗೂ ನಾನು ಕಾಯುವೆನು ಎಂದೆನು. ನನ್ನಾಸೆ ನೆರವೇರುವುದಾ? ನೀ ಹೇಳೆ ನಿಜವಾಗುವುದಾ?
కలిసే నా కూడా ప్రార్థిసే ಚಂದು ಚಂದು ಏನೋ ಆಲೋಚನೆ ಮಾಡ್ತಿದ್ಯಾ? ಇಷ್ಟು ಕರೆದ್ರೂ ನಿಂಗೆ ಕೇಳೋದಿಲ್ವಾ? ಆ? ಏನಾಯ್ತು ನಿನಗೆ? ಅಷ್ಟು ಕರಿತಾನೆ ಇದ್ದೀನಿ, ಯಾವ್ದು ಆಲೋಚನೆ ಮಾಡ್ತಿದ್ಯಾ ಹಾಗೆ ಕೂಡ? ಕಣ್ಣ, ಇವತ್ತು ಪ್ರೀತಿ ಸಿಕ್ಕಿದ್ಲು ಕಣೋ. ಹ್ಞೂ, ಅದಕ್ಕೇನಾಯ್ತು? ಅಲ್ಲ ಕಣ್ಣ, ಪ್ರೀತಿ ಜೊತೆ ಮಾತಾಡುವಾಗ ಅವಳ ಜೊತೆ ಇರುವಾಗ ಅಮ್ಮನ ಫೀಲೇ ಬರುತ್ತೆ. ಅಮ್ಮ ನನ್ನ ಜೊತೆ ಇನ್ನೂ ಇದ್ದಾಳೆ ಅನ್ನೋ ಥರನೇ ಆಗುತ್ತೆ. ಆದರೆ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಬೇರೆ ಓದ್ದಿರೋನು, ಪ್ರೀತಿ ಓದಿರೋಳು, ಹಣ ಎಲ್ಲ ಇರೋ ಅಂಥವ್ರ ಮಗಳು. ಹಾಗಿರುವಾಗ ನಾನು ಪ್ರೀತಿ ಮಾಡ್ತಿರೋದು ತಪ್ಪಾ ಸರಿನಾ ಅನ್ನೋದು ಗೊತ್ತಾಗ್ತಿಲ್ಲ. ನಾನೇನು ಮಾಡಲಿ ಈಗ? ಚಂದು, ನಿಂಗೆ ಏನಾಗೋಗಿದೆ ಹೇಳು? ನೀನೇ ಮೊದಲಿಗೆ ಹೇಳಿದ್ಯಲ್ಲ, ಅವಳ ಜೊತೆ ಇದ್ರೆ ಅಮ್ಮನ ಫೀಲ್ ಬರುತ್ತೆ, ಅಮ್ಮನ ನೆನಪಾಗ್ತಾರೆ ಅಂತೆಲ್ಲ. ಹಾಗಿರುವಾಗ ಮತ್ತೆ ಕೂಡ ಯಾಕೆ ಹೇಗೆ ಕೇಳ್ತಿದ್ಯಾ? ಹೌದು, ಅಮ್ಮನ ಫೀಲ್ ಬರುತ್ತೆ, ಅಮ್ಮ ನನ್ನ ಜೊತೆ ಇನ್ನೂ ಇದ್ದಾಳೆ, ನನ್ನ ಹತ್ರ ಮಾತಾಡ್ತಿದ್ದಾಳೆ ಅನ್ನೋ ಥರ ಆಗುತ್ತೆ. ಆದರೆ ನಾನು ಇಷ್ಟು ದೊಡ್ಡ ಆಸೆ ಪಡೋದು ಸರಿನಾ? ಈಗ ನಿನ್ಗೇನು? ನೀನು ಅವಳನ್ನ ಇಷ್ಟಪಡ್ತಿದ್ಯಾ, ಅವಳು ನಿನ್ನ ಇಷ್ಟಪಡ್ತಿದ್ದಾಳ ಅನ್ನೋದು ಗೊತ್ತಾಗ್ಬೇಕಾ? ಪ್ರೀತಿ ನನ್ನ ನಿಜವಾಗ್ಲೂ ಇಷ್ಟಪಡ್ತಾಳ? ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ ಇವತ್ತು. ನನ್ನ ಮನಸ್ಸು ತುಂಬ ಹಗುರವಾಗಿದೆ ಈಗ. ಎಲ್ಲದಕ್ಕೂ ನನಗೆ ಸ್ಪಂದಿಸ್ತಾಳೆ. ಆದರೆ ನನ್ನ ಇಷ್ಟಪಡ್ತಾಳ? ನನ್ನ ಪ್ರೀತಿ ಮಾಡ್ತಾಳ? ಪ್ರೀತಿ ಒಬ್ಳು ನಿನ್ನ ಇಷ್ಟಪಟ್ಟರೆ ಸಾಕು. ನಾನೇ ನಮ್ಮಪ್ಪ ಅಮ್ಮನ್ನ ಕರ್ಕೊಂಡು ಬಂದು ಹುಡುಗಿ ಕೇಳ್ಕೊಳ್ತೀನಿ ಬೇಕಿದ್ರೆ. ನಿನ್ ಮದುವೆ ಮಾಡೋ ಕೆಲಸ ಅಂತೂ ನಂದೇ ಬಿಡು. ಒಂದು ವೇಳೆ ಪ್ರೀತಿ ಒಪ್ಕೊಳ್ಳಿಲ್ಲ ಅಂತಾದ್ರೆ ಏನೋ ಮಾಡ್ತೀಯಾ? ಏನು ಮಾಡೋದು? ಹುಡುಗಿನ ಎತ್ತಾಕೊಂಡು ಬರೋದಷ್ಟೇ. ನೋಡು, ಇವಾಗ ಇಷ್ಟು ಲಕ್ಷಣವಾಗಿದ್ಯಾ ನಿನ್ನ ಆಗ್ತಾ ಇದ್ರೆ. ಅದು ಅಲ್ಲದೆ ನಿನ್ನ ಹತ್ರ ಪ್ರೀತಿ ಮಾತಾಡ್ತಿದ್ದಾಳೆ, ಅಷ್ಟೊಂದು ಕಂಫರ್ಟಲ್ಲಿದ್ದಾಳೆ, ಒಳ್ಳೆ ಮಾತಾಡ್ತಿದ್ದಾಳೆ ನಿನ್ನ ಜೊತೆ. ಹಾಗಿರುವಾಗ ಯಾಕೋ ಹೊದಿರ್ತೀಯಾ? ನಿನ್ನೂ ಅವಳು ಪ್ರೀತಿ ಮಾಡೇ ಮಾಡ್ತಾಳೆ, ನೋಡ್ತಿರು. ಹಾಗಲ್ಲ ಕಣ್ಣ, ನಂಗೆ ಅಪ್ಪ ಅಮ್ಮನೂ ಇಲ್ಲ, ಹನುವಂತನೂ ಅಲ್ಲ, ಈ ಗುಡಿಸ್ಲು ಮನೆಯಲ್ಲಿರೋನು. ಇಂಥ ಬಡವನನ್ನ ಅವಳು ಮದುವೆ ಆಗ್ತಾಳ? ಯಾರು ಹೇಳಿದ್ ನಿಂಗೆ ಅಪ್ಪ ಅಮ್ಮ ಇಲ್ಲ ಅಂತ? ನಂಗೆ ಅಪ್ಪ ಅಮ್ಮ ಇಲ್ವಾ? ಅವರೇ ನಿನ್ನ ಕೂಡ ಅಪ್ಪ ಅಮ್ಮನೇ ಅಲ್ವಾ? ನಮ್ಮ ಮನೆಗೆ ಬರಲ್ವಾ ನೀನು? ಅಪ್ಪ ಅಮ್ಮ ಅಂತಾನೆ ಕರೆಯಲ್ವಾ? ಈಗ ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ಹ್ಞೂ ಅಂತ ಹೇಳು, ನಾಳೆನೇ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಹುಡುಗಿ ಕೇಳ್ತೀನಿ.